Hello guys, welcome back to our YouTube channel. ಆ್ಯಕ್ಚುಲಿ ಎಲ್ಲರೂ ಬಂದುಬಿಟ್ಟು ಅವ್ರ ಊರಲ್ಲಿದ್ದಾರೆ. ಒಂದು 10-15 ಡೇಸ್ ಗ್ಯಾಪ್ ಆಗುತ್ತೆ. ಸೊ ವ್ಲಾಗ್ ಮಾಡೋದು ನಿಲ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು ಐಡಿಯಾ ಮಾಡಿಬಿಟ್ಟು ಒಬ್ಬರೊಬ್ಬರೇ ಅವ್ರಿಗೆ ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನಾನು ನಮ್ಮ ಮನೇಲಿದ್ದೀನಿ. ನಮ್ಮದು ಶಿವಮೊಗ್ಗ. ಆಬ್ವಿಯಸ್ ಎಲ್ರಿಗೂ ಗೊತ್ತಿರುತ್ತೆ, ಶಿವಮೊಗ್ಗದಲ್ಲಿ ಫುಲ್ ಮಳೆ ಇರುತ್ತೆ. ಇವಾಗ ಎಲ್ಲ ಮಳೆ ಬಂದುಬಿಟ್ಟು ನೆಲ ಎಲ್ಲ ಹಸಿ ಆಗಿದೆ. ಇವಾಗ ಈ ಥರ ಇದೆ ನಮ್ಮ ಮನೆ ಸುತ್ತ. ಚಂದು, ಸೋನು ಎಷ್ಟು ನೋಡಿದೆಲ್ಲ ನಮ್ಮ ಮನೆ ನಾಯಿಗಳು. ಆ್ಯಕ್ಚುಲಿ ಇವಾಗ ನಮ್ಮ ಅಪ್ಪ ಬೈಕಲ್ಲಿ ಹೋಗ್ತಾರೆ ಕೆಲಸದವ್ರನ್ನ ಕರ್ಕೊಂಡು. ಎಲ್ಲ ನಾಯಿಗಳು ನಮ್ಮ ಅಪ್ಪನ ಹಿಂದೆನೇ ಹೋಗ್ತಾರೆ ಗೈಸ್. ಇಲ್ಲೇನೋ ಗಿಡ ನೆಡೋಕ್ಕಂತ ಹೇಳ್ಬಿಟ್ಟು ಟ್ರ್ಯಾಕ್ಟ್ರಲ್ಲಿ ಗಿಡ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ನಮ್ಮ ಮನೆ ಫುಲ್ಲು ಗ್ರೀನರಿ. ನಮ್ಮ ಮನೆಗೆ ಮೇಲೆ ಯಾವ ರೆಸಾರ್ಟ್ಗೂ ಬರೋದು ಬೇಡ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸನ್ನ ಎಲ್ಲರನ್ನೂ ನಾನು ಕರ್ಕೊಂಬಂದಿದ್ದೆ. ಗರ್ಲ್ಸನ್ನು 2 ಟೈಮ್ಸ್ ಕರ್ಕೊಂಬಂದಿದ್ದೆ, ಮತ್ತು ನಮ್ಮ ಇಡೀ ಗ್ರೂಪ್ ಗರ್ಲ್ಸ್ ಬಾಯ್ಸ್ ಎಲ್ಲರನ್ನೂ ಸೇರಿ ಅವ್ರನ್ನ 1 ಟೈಮ್ ಕರ್ಕೊಂಬಂದಿದ್ದೆ. ಎಲ್ರಿಗೂ ನಮ್ಮ ಮನೆ ತುಂಬ ಇಷ್ಟ ಆಯಿತು. ಅಂದರೆ ಒಂಥರ ಹಳ್ಳಿ. ನಮ್ಮ ಅಮ್ಮ ಇದ್ದವರು ಫುಲ್ಲು ಸುತ್ತಮುತ್ತ ಎಲ್ಲ ಅವರು ಏನೇನೋ ಎಲ್ಲೆಲ್ಲಿಂದನೋ ತಂದಿದ್ದು ಗಿಡ ಮರ. ನಮ್ಮ ಅಮ್ಮನ ಗಿಡದ ಕಲೆಕ್ಷನ್ಸ್ ಎಲ್ಲ ತೋರ್ಸೋಕ್ಕೆ 1 ದಿನ ಬೇಕು. ಅದು ಸದ್ಯಕ್ಕೆ ತೋರಿಸಲ್ಲ, ಇವಾಗ ನೋಡೋಣ. ನೆಕ್ಸ್ಟ್ ಆದರೆ ನಮ್ಮದು ಮನೆ ಟೂರು ಕೊಡ್ತೀನಿ, ನೋಡೋಣ. ಜಾಸ್ತಿ ಕಮೆಂಟ್ಸ್ ಬರಬೇಕು, ಆಮೇಲೆ 1,000 ಸಬ್ಸ್ಕ್ರೈಬರ್ಸ್ ಆದರೆ ನಾವು ಹೋಮ್ ಟೂರ್ ಕೊಡ್ತೀವಿ. ಎಲ್ಲರದು ಮನೆ ಹೋಮ್ ಟೂರು. ಸೊ ನೋಡೋಣ ಇನ್ನೂ ಏನಾಗುತ್ತೆ ಅಂತ. ಒಬ್ಬಳೇ ಏನು ಮಾತಾಡೋದು ಗೊತ್ತಾಗ್ತಿಲ್ಲ, ಏನು ತೋರಿಸ್ತೀನೋ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಹಂಗೆ ತೋರಿಸ್ಬೇಕಂದ್ರೆ ನೋಡ್ಕೊಳ್ಳಿ. ನಮ್ಮಮ್ಮ ಏನೇನೇನೇನೋ ಗಿಡ ಹಾಕಿಟ್ಟಿದ್ದಾರೆ. ಅದು ಯಾವ್ದು ಏನೇನು ಗಿಡ ಅಂತ ನನಗಂತೂ ಗೊತ್ತಿಲ್ಲ. ತರಕಾರಿ ಗಿಡ ಹಾಕಿದ್ದಾರೆ, ತೋರಿಸ್ತೀನಿ ತಡೀರಿ. ನೋಡಿ ಗೈಸ್, ಹಲಸಿನ ಹಣ್ಣು. ಮಲೆನಾಡಿನಲ್ಲಿ ಒಂದು ರೈನಿ ಸೀಸನಲ್ಲಿ ಒಂದು ಹಬ್ಬ ಮಾಡ್ತಾರೆ, ಮೌಳ ಅಂತ. ಯಾವ್ಯಾವ ಕಡೆ ಏನಂತಾರೆ ಗೊತ್ತಿಲ್ಲ. ಅದು ಏನಂತ ಅಂದರೆ, ಇಲ್ಲಿವರೆಗೂ ಆಲ್ಮೋಸ್ಟ್ ಜೂನ್ ಹಾಫ್ ಆಗಿದೆ, ಅಲ್ಲಿ ತನಕ ನಾವು ಹಲಸಿನ ಹಣ್ಣಿಂದು ಯಾವುದು ಪದಾರ್ಥ ಮಾಡೋಂಗಿಲ್ಲ. ಅಂದರೆ ಕಡುಬಾಗಿರಲಿ, ದೋಸೆ ಆಗಿರಲಿ, ಆಲ್ಮೋಸ್ಟ್ ಮಲೆನಾಡು ಸ್ಪೆಷಲ್ ಏನೂ ಮಾಡೋಂಗಿಲ್ಲ. ಮೌಳ ಅಂತ ಅದೇನೋ ಒಂದು ದೇವರಿಗೆ ಎಡೆ ಹಾಕಿಬಿಟ್ಟು ಒಂದು ಪೂಜೆ ಥರ ಮಾಡಿಬಿಟ್ಟು ಅದಾದಮೇಲೆ ನಾವು ಹಲಸಿನ ಹಣ್ಣನ್ನು ಅಂದರೆ ಏನಾದರೂ ಪದಾರ್ಥ ಮಾಡ್ಕೊಂಡು ತಿನ್ನೋದು. ಸೊ ಅದಕ್ಕೋಸ್ಕರ ಇದೊಂದು ಹಾಳಾಗಿದೆ. ನಮ್ಮಮ್ಮ ಎಲ್ಲ ಹಲಸಿನ ಹಣ್ಣನ್ನು ಕೆಲಸದವ್ರ ಹತ್ರ ಕೆಡಗಿಸಿ ಇಟ್ಟಿದ್ದಾರೆ. ಇಲ್ಲೆಲ್ಲ ಏನೇನೋ ಹಾಕ್ಕೊಂಡಿದ್ದಾರೆ ನಮ್ಮಮ್ಮಗೆ. ಆ್ಯಕ್ಚುಲಿ ಗಾರ್ಡನಿಂಗ್ ಅಂದರೆ ತುಂಬ ಇಷ್ಟ. ಏನೋ ಸೊಪ್ಪು ಎಲ್ಲ ಬೆಳ್ಕೊಂಡಿದೆ. ಬಟ್ ಏನಂತ ಅಂದರೆ ರೈನಿ ಸೀಸನಲ್ಲಿ ಮಾತ್ರ ನಮ್ಮೂರಲ್ಲಿ ಫುಲ್ ಒಂಥರ ಮೆಸ್ಸಿ ಎಷ್ಟೇ ಕ್ಲೀನ್ ಮಾಡಿಸಿದ್ರೂ ಈ ಥರ ಕಟ್ಟುತ್ತೆ. ಬಟ್ ಸಮ್ಮರಲ್ಲಿ ಈ ಥರ ಎಲ್ಲ ಇರಲ್ಲ, ಕ್ಲೀನಾಗಿರುತ್ತೆ. ಬಟ್ ಯೂಶ್ವಲಿ ಗ್ರೀನರೀಸ್ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಯಾವ ಸೀಸನಲ್ಲಾದರೂ ಚೆನ್ನಾಗಿ. ಇಲ್ಲೇ ಒಂದು ಮಾವಿನ ಮರ ಇದೆ. ಇದರಲ್ಲಿ ಆ್ಯಕ್ಚುಲಿ ತುಂಬ ಮಾವಿನ ಹಣ್ಣು ಬಿಟ್ಟಿತ್ತು, ಕಾಯಿ ಬಿಟ್ಟಿತ್ತು. ಎಳ್ನೀರು ಮರ ಎಲ್ಲೇ ಕೈಗೆ ಸಿಗೋ ಥರ ಎಲ್ಲದೂ ಇದೆ. ಅಮ್ಮ, ನಮ್ಮ ಚಾನಲ್ ಕಾಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳು ಎಲ್ಲರಿಗೂ. ಮಂಕೀಸ್ ಗಾಟ್ ಫೀವರ್. ಏನಿದು? ಮಗ ಪೈನಾಪಲ್ ಬೆಳೆದಿದ್ದೀವಿ. ಇದು ಸೀಸನಲ್ ಫ್ರೂಟ್ಸು. ಲಾಸ್ಟ್ ಟೈಮು ವಾಟರ್ ಮೆಲನ್ ಬೆಳೆದಿದ್ವಿ. ಈಗ ನೋಡು ಪೈನಾಪಲ್ ಬೆಳೆದಿದ್ದೀವಿ. ಚೆನ್ನಾಗಿದೆ ನೋಡು. ಆ್ಯಕ್ಚುಲಿ ನಾವು ವಾಟರ್ ಮೆಲನ್ ಬೆಳೆದಾಗ ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದಿದ್ದೆ. ಇವಾಗ ನೋಡ್ರು ಎಲ್ಲರೂ ಬಂದರೆ ಪೈನಾಪಲ್ ತಿನ್ಬೋದು. ಬಟ್ ಆ್ಯಕ್ಚುಲಿ ನಂಗೆ ಪೈನಾಪಲ್ ತುಂಬ ಇಷ್ಟ. ಆದರೆ ನಂಗೆ ಅದು ತಿನ್ಬಿಟ್ಟು ನಾಲ್ಗೆ ಎಲ್ಲ ಚುಚ್ಚುತ್ತೆ ಅಂತ ಹೇಳಿಬಿಟ್ಟು ನಾನು ತಿನ್ನಲ್ಲ. ನೋಡಿ ಗೈಸ್, ಚಂದು ಫಸ್ಟ್ ನಾನು, ಸೆಕೆಂಡ್ ನನ್ನ ತಮ್ಮ, ಥರ್ಡ್ ಇವನೇ. ಗೈಸ್, ಇವರು ನಮ್ಮ ಅಮ್ಮನ ಅಮ್ಮ, ನಮ್ಮ ಅಜ್ಜಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆಯನ್ನು. ಗೈಸ್ ಇಲ್ಲೋಡಿ, ನಮ್ಮದು ಝೊಮ್ಯಾಟೊ ಸ್ವಿಗ್ಗಿ ಇಲ್ಲ. ಇಲ್ಲೆಲ್ಲ ಮನೆಗೆ ಬಂದುಬಿಟ್ಟು ತರಕಾರಿ ಕೊಟ್ಟು ಹೋಗ್ತಾರೆ. ಇವರೇ ತರಕಾರಿ ಕೊಡೋರು. ಹಾಯ್ ಹೇಳಿ ನಮ್ಮ ಯೂಟ್ಯೂಬ್ ಚಾನಲಿಗೆ. ನಂದು ನನ್ನ ಫ್ರೆಂಡ್ಸ್ದೆಲ್ಲ ಒಂದು ಸೇರಿ ಸುಮ್ಮನೆ ಮಾಡಿದ್ವಿ. ಹಾಯ್ ಮಾಡ ಪಾಪಣ. ಯಾವ್ದು ಯೂಟ್ಯೂಬು? ನಾವು ನೋಡ್ತೀವಿ. ನೋಡಿ ಏನೇನು ತಗೊಂಡಿದ್ದಾರೆ ನಮ್ಮಮ್ಮ ಅಂತ, ಆಮೇಲೆ ತೋರಿಸ್ತೀನಿ. ಒಂದು ಅರ್ಧ ಕೆಜಿ ಕ್ಯಾಪ್ಸಿಕಮ್ ಬೇಕಾ? ಎಷ್ಟಾಯ್ತಮ್ಮ? 670 ಕಂದ. 670 ರೂಪಾಯಿ. ಗೈಸ್, ನಾವು 10 kg ಈರುಳ್ಳಿ ಮತ್ತು ಇಷ್ಟೊಂದೆಲ್ಲ ತರಕಾರಿ ನಮ್ಮಮ್ಮ ತೊಗೊಂಡ್ರು. ಇವಾಗ ಟೈಮ್ ಬಂದುಬಿಟ್ಟು 7 ಆಯಿತು. ಇವಾಗ ನಮ್ಮಮ್ಮ ಇದ್ದವರು ಚಿಕನ್ ಕರಿ ಮಾಡು ಅಂತ ಅಂದರು. ನಮ್ಮ ಮನೆಗೆ ಬಂದಾಗೆಲ್ಲ ನಾನೇ ಚಿಕನ್ ಕರಿ ಮಾಡೋದು. ಸೊ ಗ್ರೀನ್ ಕಲರ್ ಅಂದರೆ ನಾನು ಯಾವಾಗಲೂ ಒಂದು ಚಿಕನ್ ಕರಿ ಮಾಡ್ತೀನಿ, ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಂಗೆ ಚಿಕನಿಗೆ ಕಾಯಿ ಹಾಕಿದ್ರೆ ಇಷ್ಟ ಆಗಲ್ಲ.
ಕಾಯಿ ಹಾಕದೆ ಒಂದು ಗ್ರೇವಿ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹೆಚ್ಚಿ ಆಲ್ರೆಡಿ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ಈರುಳ್ಳಿ ಟೊಮ್ಯಾಟೊ ಆ್ಯಂಡ್ ಇದು ಗ್ರೀನ್ ಕಲರ್ ಪೇಸ್ಟ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಗೈಸ್ ಆ್ಯಕ್ಚುಲಿ ಇವಾಗ ಪಾತ್ರೆ ಇಟ್ಕೊಂಡೆ. ಇದು ನಮ್ಮದು ಗ್ಯಾಸ್ ಏನಿದೆ ಇದು ಗೋಬರ್ ಗ್ಯಾಸು. ಇದು ಆ್ಯಕ್ಚುಲಿ ನಮ್ಮ ಫ್ರೀ, ನಮ್ಮ ಮನೇಲೇ ದನ ಕರುಗಳ ವೇಸ್ಟಿಂದ ನಾವು ಮಾಡೋದು. ಇದರಲ್ಲೇ ನಾವೀಗ ಚಿಕನ್ ಕರಿ ಮಾಡೋಣ ಅಂದ್ಕೊಂಡಿದ್ದೀವಿ. ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು. ಇವಾಗ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಬೇಯಿಲಿ ಅಂತ ಕಲ್ಲುಪ್ಪು. ಇವಾಗ ಟೊಮ್ಯಾಟೊ. ಅಪ್ಪಂಗೂ ಕುಕ್ ಮಾಡೋದಿಷ್ಟ, ನನಗೂ ಕುಕ್ ಮಾಡೋದಿಷ್ಟ. ಗೈಸ್ ಇವಾಗ ಈರುಳ್ಳಿ ಟೊಮ್ಯಾಟೊ ಆಲ್ಮೋಸ್ಟ್ ಬೆಂದಿದೆ. ಸೊ ಚಿಕನ್ ಹಾಕೋಣ. ವೆಜಿಟೇರಿಯನ್ ಸ್ಕಿಪ್ ಮಾಡಿ ಇದು ಈ ಪಾರ್ಟ್ನ. ಓಕೆ ನೋಡಿ ಗೈಸ್ ಚಿಕನ್ ಹಾಕ್ತಾ ಇದ್ದಾರೆ. ಆ್ಯಕ್ಚುಲಿ ಚಿಕನ್ ಇವಾಗ ಒಂದು ಸ್ವಲ್ಪ ಬೆಂದಿದೆ. ಇವಾಗ ನಾನು ಗ್ರೀನ್ ಪೇಸ್ಟ್ನ ಹಾಕೋಣ. ಗ್ರೀನ್ ಪೇಸ್ಟು ಇದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಆಮೇಲೆ ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಕುದೀತಾ ಇದೆ. ಇವಾಗ ನಾನು ತೇಜು ಚಿಕನ್ ಮಸಾಲ ಫ್ರೈ ಹಾಕ್ತಾ ಇದ್ದೀನಿ. ಸ್ವಲ್ಪ ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಅಷ್ಟೇ. ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ. ಬೇಸ್ ಇದಕ್ಕೆ ಲಾಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ನಮ್ಮ ಮನೇಲಿ ಮಾಡಿದ ಬೆಣ್ಣೆ. ಇದು ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ನಿಮ್ಗೆ ಇದು ಇನ್ನೂ ಗ್ರೇವಿ ಬೇಕಿದ್ರೆ ನೀರು ಹಾಕ್ಬೋದು, ಇಲ್ಲ ಅಂದರೆ ಇಷ್ಟ ಚಿಕನ್ ಕರಿ. ಗೈಸ್ ಇವಾಗ ಚಿಕನ್ ಆಲ್ಮೋಸ್ಟ್ ಆಗಿದೆ. ಇವಾಗ ಫಿಶ್ ಇತ್ತು. ನಂಗೆ ಫಿಶ್ ಅಂದರೆ ತುಂಬ ಇಷ್ಟ, ಅದರಲ್ಲೂ ಫ್ರೈಯು. ಸೊ ಇವಾಗ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಇದ್ದರು ಫಿಶ್ ಫ್ರೈಗೆ ಹಾಕಿಟ್ಟೋಗಿದ್ದಾರೆ. ಸೊ ಇವಾಗ ಇಲ್ಲಿ ನೀಟಾಗಿ ಬಿಡಬೇಕು ಈ ಥರ. ನೋಡಿ ಫಿಶ್ ನಂಗೆ ಸಕ್ಕತ್ತಂದರೆ ಸಖತ್ ಇಷ್ಟ. ನೋಡಿ ಗೈಸ್ ಇದು ಫಿಶ್ಶು ಫ್ರೈಯು ಇಟ್ಟಿದ್ದೀನಿ. ಇದು ಗೌರಿ ಮೀನು, ಹೊಳೆ ಮೀನಿದ್ದು, ನಂಗೆ ಸಖತ್ ಇಷ್ಟ. ಇವಾಗ ಫಿಶ್ ಫ್ರೈಯು ಈ ಕಡೆ ಇದೆ. ಗೈಸ್ ಇವತ್ತಿನ ಊಟ ನನಗಿದೆ ಡಿನ್ನರ್ ಫಾರ್ ಟು ನೈಟ್. ಕಡುಬು, ಚಿಕನ್, ಫಿಶ್. ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೆ ನಮ್ಮ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇವಾಗ ನೆಕ್ಸ್ಟು ಬೇರೆ ಇನ್ಯಾರು ವ್ಲಾಗ್ ಬಿಡ್ತಾರೆ ನೋಡೋಣ. ಸೊ ಅಲ್ಲಿ ತನಕ ನಮ್ಮ ವ್ಲಾಗ್ನ ನೋಡ್ತಾ ಇರಿ. ಬಾಯ್ ಬಾಯ್.